ಇದ್ದಿದ್ದು ಇದ್ದ ಹಾಗೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ 25ನೇ ವರ್ಷಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಸಹಕಾರ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಹುಟ್ಟುಹಾಕಿದೆ. ರಾಜ್ಯವ್ಯಾಪ್ತಿಯಲ್ಲಿ 6,500ಕ್ಕೂ ಹೆಚ್ಚು ಸೌಹಾರ್ದ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯದ ಜಿಲ್ಲೆ, ತಾಲೂಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಯಶಸ್ವಿಯಾಗಿ ಮುಂದುವರೆದಿದೆ. 25ನೇ ವರ್ಷದ ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೊಸ ಸೌಹಾರ್ದ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಕುರಿತು ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗುತ್ತಿದೆ. ಈ ಸಂಬಂಧ ನಾಗಮಂಗಲ ಪಟ್ಟಣದ ಎಂಎಸ್ಸಿ ಕಂಫರ್ಟ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ಸಂಬಂಧ ನಾಗಮಂಗಲ ಪಟ್ಟಣದ ಎಂಎನ್ಸಿ ಕಂಫರ್ಟ್ ಸಭಾಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರ ಜೊತೆಗೂಡಿ ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಮೈಸೂರು ಪ್ರಾಂತೀಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಂಗೇರ ಮಾತನಾಡಿ, ರಾಜ್ಯ ವ್ಯಾಪ್ತಿಯಲ್ಲಿ 6,500ಕ್ಕೂ ಹೆಚ್ಚು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸೌಹಾರ್ದ ಸಹಕಾರ ಸಂಘದ ಸಂಸ್ಥೆಗಳು ಮಿಂಚಿನ ವೇಗದಲ್ಲಿ ಚುರುಕಾಗಿ ಕೆಲಸ ನಿರ್ವಹಿಸುತ್ತಿದೆ. ಆದರೆ ಈ ಭಾಗದಲ್ಲಿ ನಿರಾಸಕ್ತಿ ತೋರಿದೆ. ಸೌಹಾರ್ದ ಸಹಕಾರ ಸಂಘಕ್ಕೆ ಮೂಲ ಬುನಾದಿಯೇ ಸಂಘದ ಸದಸ್ಯರು ಉತ್ತಮ ರೀತಿ ಕಾರ್ಯನಿರ್ವಹಿಸಿಕೊಂಡು ಹೋದರೆ ಬೃಹತ್ ಮಟ್ಟದಲ್ಲಿ ಬೆಳೆಯಬಹುದು. ಸಹಕಾರ ಸಂಘದ ಉಪಯೋಗಗಳು ತುಂಬಾ ಇದೆ. ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಮೈಕ್ರೋ ಫೈನಾನ್ಸ್, ಬ್ಯಾಂಕ್ ಸಾಲ ಇದನ್ನು ಹೊರತುಪಡಿಸಿ ನಮ್ಮ ಸಂಘದಿಂದಲೇ ಸಾಲವನ್ನು ಪಡೆದು ಸೂಕ್ತ ಸಮಯದಲ್ಲಿ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಯ ಜೊತೆಗೆ ನಾವು ಕೂಡ ಬೆಳೆಯಬಹುದು ಎಂದರು. ಮರುಪಾವತಿ ಮಾಡಿ ಯಾರಿಗೆ ಡಿವಿಡೆಂಟ್ ಮೂಲಕ ಸದಸ್ಯರಿಗೆ ಹಂಚುವಂಥದ್ದು, ಅಂದ್ರೆ ಸದಸ್ಯರಿಗೋಸ್ಕರ ಸದಸ್ಯರಿಗಾಗಿ ಇರುವಂತ ವ್ಯವಸ್ಥೆ ಇದ್ರೆ ಅದು ಸುಭಾದ ಸಹಕಾರಿ ವ್ಯವಸ್ಥೆ ಇರುವಂಥದ್ದು. ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಲೂ ಉತ್ತಮ ಸಹಕಾರಿ ಸಂಸ್ಥೆಗಳನ್ನ ಮಾಡಲಿಕ್ಕೆ ಅವಕಾಶಗಳಿದೆ. ಇವತ್ತು ಕೃಷಿಕರು ಅಷ್ಟೇ ವ್ಯಾಲ್ಯೂ ಅಡಿಷನ್ಗೆ ಅವಕಾಶಗಳಿದ್ರೆ ವ್ಯಾಲ್ಯೂ ಅಡಿಷನ್ ಮಾಡಿ, ಜೊತೆಗೆ ಅವ್ರಿಗೆ ವ್ಯಾಲ್ಯೂ ಅಡಿಷನ್ ಬೇಕಾದಂತ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾದ್ರೆ ನಮ್ಮ ಸಂಸ್ಥೆಯನ್ನು ಕೊಡುವಂಥದ್ದು ಆಗಬಹುದು. ಈ ನಿಟ್ಟಿನಲ್ಲಿ ಇಲ್ಲಿ ಪರಸ್ಪರ ಸಹಕಾರ ಅಂದ್ರೆ ಬೇರೆ ಬೇರೆ ಸಂಸ್ಥೆಗಳು ನಮ್ಮಲ್ಲಿ ಪರಸ್ಪರ ಕಾಂಪಿಟೇಷನ್ ಖಂಡಿತವಾಗಲೂ ಅಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಈಗ ನಾಗಮಂಗಲ ತಾಲೂಕು ಅಂತ ಹೇಳಿದ್ರೆ ಕನಿಷ್ಠ ಒಂದು 10ರಿಂದ 15 ಸಂಸ್ಥೆಗಳು ಮಾಡಲಿಕ್ಕೆ ಅಷ್ಟು ಪಾಪ್ಯುಲೇಷನ್ ಇದೆ, ಅಷ್ಟು ಮಾಡಲಿಕ್ಕೆ ಅವಕಾಶಗಳು ಇದೆ. ಆ ನಿಟ್ಟಿನಲ್ಲಿ ಜೊತೆಗೆ ಒಂದು 10 ಜನಕ್ಕೆ ಲೀಡರ್ಶಿಪ್ ಇದೆ. ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಡೈರೆಕ್ಟರ್ಗಳಿರ್ಬೋದು. ಇವತ್ತು ನಮ್ಮ ಬೈರಾಸವಾದ ಡೈರೆಕ್ಟರ್ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಗಳ ಅಧ್ಯಕ್ಷರುಗಳು ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಅಂದ್ರೆ ಅಷ್ಟು ಜನಕ್ಕೆ ಲೀಡರ್ಶಿಪ್ ಸಿಗುತ್ತೆ. ನಮಗೆ ನಾವೇ ಲೀಡರ್ಶಿಪ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಇದು ವೇದಿಕೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅಂಶ ಅಂತ ಹೇಳಿದ್ರೆ ಹೆಚ್ಚಿನವರು ನೀವು ಹೇಳ್ಬೋದು, ನಾವು ಒಂದು ಸಹಕಾರಿ ಸಂಸ್ಥೆ. ಬಲರಾಮ್ ಎನ್ ಸೌಹಾರ್ದ ಸಹಕಾರಿ ಅಧಿಕಾರಿ ಮಾತನಾಡಿ, ನೂತನ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ಪ್ರಮುಖವಾಗಿ ಬೇಕಾಗಿದ್ದು ಆಸಕ್ತಿ ಮತ್ತು ಹೊಂದಾಣಿಕೆ, ಸಾಮಾಜಿಕ ಬದ್ಧತೆ. ಇವುಗಳ ಮೂಲಕ ಆರ್ಥಿಕ ಚಟುವಟಿಕೆ ಮೂಲಕ ತನ್ನ ಸದಸ್ಯರುಗಳಿಗೆ ಸಾಲ ಸೌಲಭ್ಯ ನೀಡುವುದರಿಂದ ಸ್ಥಳೀಯರಿಗೆ ಅವಕಾಶ ಮತ್ತು ಸ್ವಯಂ ಉದ್ಯೋಗ ಅವಕಾಶ ಎರಡೂ ಕೂಡ ಇರುತ್ತದೆ. ಸಂಸ್ಥೆಗಳಲ್ಲಿ ಪೈಪೋಟಿ ಇರುವುದಿಲ್ಲ. ನಮ್ಮ ಬಂಡವಾಳವನ್ನು ನಾವೇ ಸದುಪಯೋಗ ಪಡೆದುಕೊಳ್ಳಬಹುದು ಹಾಗೂ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿಗಳ ಮೂಲಕ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 75,000 ಜನರಿಗೆ ಉದ್ಯೋಗಾವಕಾಶವನ್ನು ದೊರಕುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಬಸವರಾಜ್ ಹೊರಟ್ಟಿ ಅನ್ಸುತ್ತೆ, ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ನೌಕರರಿಗೆ ಸಹಕಾರಿ ಮೂಲಕ ಜೀವನದ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು.
ನಾವು ಇಲ್ಲಿಗೆ ಬರೀ ನಾವು ನಮ್ಮ ದಕ್ಷಿಣ ಭಾರತದ ಕಡೆ ನಾವು ಬರೀ ಕೇವಲ ನಾವು ವೈಯಕ್ತಿಕ ಈರ್ಷ್ಯೆಗಳಿಂದ ಒಬ್ರಿಗೊಬ್ರು ನಾವು ಇದು ಮಾಡ್ಕೊಳ್ತೀವಿ. ಬಟ್ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಹಕಾರಿಗಳು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಈಗ ಹೇಳಿದ್ರಿಂದ ಸಹಕಾರಿ ಆಪ್ತಲ್ಲಿ ನೋಡಿ, ಪ್ರತಿಯೊಂದು ಊರಲ್ಲೂ ಸಹ ಡೈರಿ ಇದೆ, PSS ಸೊಸೈಟಿ ಇದೆ, ತಾಲೂಕು ಮಟ್ಟದ ಸೊಸೈಟಿಗಳಿವೆ. ಅವೆಲ್ಲ ಲಕ್ಷಾಂತರ ಸಾಲಗಳನ್ನು ಕೊಡ್ತಾ ಇದ್ದಾರೆ. ಪ್ರಭಾವಿಗಳು ಸಾಲ ತಗೋಬೇಕಾಗ್ತದೆ. ಮತ್ತು ನಿಮಗೆ ಅದೇ ಸ್ತ್ರೀಶಕ್ತಿ ಸಂಘಗಳು ನೋಡಿ, ಸ್ತ್ರೀಶಕ್ತಿ ಸಂಘಗಳಿಂದ ಹೋದ್ರೆ ಅಡಿಗೆ ಬದುಕನ್ನ ಕಟ್ಕೊಳಕ್ಕೆ ಆಗ್ತಿದ್ದ ಜನ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಪಾಪ ಅವ್ರಿಗೆ ಯಾರು ಸರ್ಕಾರ ಅನುದಾನ ಕೊಡ್ತದ, ನಮ್ಮಲ್ಲಿ ಪಡಿತರ ಕೊಡ್ತದೆ, ಏನೋ ಅಭಿವೃದ್ಧಿ ಮಾಡ್ಬೇಕಷ್ಟೇ. ನೀವು ಬದುಕು ಕಟ್ಕೊಳ್ಳಿ, ದನ ತಗೊಳ್ಳಿ, ಹಸು ತಗೊಳ್ಳಿ, ನೀವು ಬದುಕು ಕಟ್ಕೊಳ್ಳಿ ಅಂತ ಕೊಡಕ್ಕಾಗಲ್ಲ. ಅದಕ್ಕೆ ಇಂಥ ಸಹಕಾರ ಸಂಘಗಳು ಮುಖ್ಯ. ಹಾಗೆ ಅದೇ ಥರ ನಮ್ಮ ಸೌಹಾರ್ದಕ್ಕೂ ಸಹ ಒಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಇದು ಬೇಡ. ನಮ್ಮ ದುಡ್ಡು ನಿಮ್ಮ ದುಡ್ಡು ನಮಗೆ ಸಹಾಯ ಆಗಬೇಕು. ಸಹಾಯ ಆಗಬೇಕು ಅಂದರೆ ಸೌಹಾರ್ದತೆ ಇರಬೇಕು. ಈ ಪ್ರವರ್ತಕರ ಸಭೆಯಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಮಾತಾಡಬೇಕು ಅಂದರೆ ಬಹಳ ವಿಚಾರ ಇದೆ. ಇಲ್ಲಿ ಎಷ್ಟೊಂದು ಕಷ್ಟ ಸದಸ್ಯರು ಇರತಕ್ಕಂಥ ಒಂದು ಮನೋಭಾವ ಇರ್ಬೋದು. ಎಲ್ಲರೂ ಸಹ ಒತ್ತುಕೊಟ್ಟು ಎಲ್ಲ ರೀತಿಯಲ್ಲಿ ಮುದ್ರೆಗಳದ್ದಾಗಲಿ, ನಮ್ಮ ಐಡಿ ಶಿವಣ್ಣದಾಗಲಿ, ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು, ವೆಂಕಟೇಶ್ ಅಣ್ಣವರು ಎಲ್ಲರೂ ಸಹ, ನಮ್ಮ ಇವರಾಗಲಿ ಮಹೇಶ್ ಅವರು ಎಲ್ಲರೂ ಸಹ ಒಂದು ಒಗ್ಗಟ್ಟಾಗಿ ಒಂದು ಕೆಲಸವನ್ನು ಮಾಡಿಕೊಂಡು ವೇದಿಕೆಯಲ್ಲಿ YD ಶಿವಣ್ಣ, ಶಿವಸ್ವಾಮಿ, ಉಗ್ರೇಗೌಡ, ವಿಜಯಕುಮಾರ್, MN ಚೆನ್ನಪ್ಪ, ಮಹಾದೇವು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.